ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಎಲ್ಲೆಲ್ಲಿ ಟ್ರಿಪ್ ಹೋಗಿದ್ವಿ ಅನ್ನೋದನ್ನ ನೋಡಬೇಕು ಅಂದರೆ ಈ ವ್ಲಾಗ್ ಕಂಪ್ಲೀಟಾಗಿ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆಯಿತಾ. ಎಲ್ಲೆಲ್ಲಿ ಹೋಗೋದು ಅಂತ ಹೇಳ್ಬಿಟ್ಟು ನೆನ್ನೆ ನೈಟೇ ಪ್ಲಾನ್ ಆಗಿತ್ತು. ಹಂಗಾಗಿ ಬೆಳಗ್ಗೆ 4 ಗಂಟೆಗೆ ಎದ್ದು ನಾವೆಲ್ಲ ರೆಡಿಯಾಗಿ ತಿಂಡಿ ಎಲ್ಲ ಮಾಡ್ಕೊಂಡು ಬಾಕ್ಸ್ ಹಾಕೊಂಡು ಅಲ್ಲಿಂದ ನಾವು 4 ಜನ ಒಂದು ಆಟೋಗೆ ತುಂಬಿಕೊಂಡು ಅಲ್ಲಿಂದ ನಮ್ಮ ಯಶೋಕ್ಕ ಮನೆ ಕಡೆ ಹೊಟ್ವಿ. ಅಲ್ಲಿ ಬಂದು ನೋಡಿದ್ರೆ ನಮ್ಮ ಯಶೋಕ್ಕ ಇನ್ನೂ ರೆಡಿನೇ ಆಗಿಲ್ಲ. ಆಮೇಲೆ ಮಕ್ಕಳನ್ನೆಲ್ಲ ರೆಡಿ ಮಾಡ್ಕೊಂಡು ಯಶೋಕ್ಕ ರೆಡಿ ಹಾಕೋಷ್ಟ್ರೊಳಗೆ ನಾನೇ ಎಲ್ರಿಗೂ ಕಾಫಿ ಮಾಡಿಕೊಟ್ಟೆ. ಅಮ್ಮ ಲೋಟ ಎತ್ಕೊಂಡು ಅಮ್ಮ ಲೋಟ ಎತ್ಕೊಂಡು ನಮ್ಗೆ ಹೆಣ್ಣು ಒಪ್ಕೆ ಅಂತ ನಾನು ಕಾಫಿ ಮಾಡಿ ಕೊಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಹೆಣ್ಣೋಡೋ ಶಾಸ್ತ್ರ ಮಾಡ್ತಿದ್ದಾರೆ ನಮ್ಮ ಸ್ಮಿತಾ ಮತ್ತು ಹೇಮಂತು. ಮದುವೆ ಆಗಿ 4 ವರ್ಷ ಆದಮೇಲೆ ಕಾಫಿ ಎಲ್ಲ ಕುಡಿಯೋಷ್ಟ್ರೊಳಗಡೆ ಕಾರು ಕೂಡ ಬಂತು. ಎಲ್ಲ ಕೂಡ ಅಲ್ಲಿಂದ ಹೊರಟ್ವಿ. ನಾವು ಎಲ್ಲೋಗ್ತಿದ್ದೀವಿ ಅಂತ ಹೇಳಿಲ್ಲ ಅಲ್ಲ, ನಾವು ಹೋಗ್ತಿರೋದು ನಂದಿ ಬೆಟ್ಟಕ್ಕೆ. ನಾವು ನಂದಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಸನ್ರೈಸ್ ನೋಡೋದಕ್ಕೆ. ನಾವು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಸನ್ರೈಸ್ ಆಗಿ ಎಲ್ಲರೂ ನೋಡ್ಕೊಂಡು ವಾಪಸ್ ಹೋಗ್ತಿದ್ದು ನೋಡಿ ನನಗೆ ಅನ್ಸಿದಿಷ್ಟೇ. ನಂದಿ ಬೆಟ್ಟಕ್ಕೆ ಸನ್ರೈಸ್ ಅಂತ ಬಂದೆ. ಸೂರ್ಯ ಹಾಯ್ ಎಲ್ರಿಗೂ. ನನ್ನ ಪೇಜ್ಗೆ ಸ್ಮಿತಾಗೆ ಸ್ಟೆಪ್ಸ್ ಬಂದಿದ್ದಾರೆ. ಇವತ್ತು ನನ್ನ ವ್ಲಾಗ್ಸ್ನ ಇವರೇ ಕಂಟಿನ್ಯೂ ಮಾಡ್ತಾರೆ. ಅಲ್ಲಿ ಒಬ್ರು ಕಂಟೆಂಟ್ ಕ್ರಿಯೇಟರ್ ತಲೆ ಮುಗಿಸ್ಕೊಂಡು ಮಲಗಿದವ್ರು ಎದ್ಬಿಟ್ಟು ವಿಡಿಯೋ ಮಾಡ್ತಿದ್ದೀವಿ. ಇಲ್ಲ ಅಂತ ಎದೊಳ್ತಾ ಇಲ್ಲ ಗೈಸ್. ಇಲ್ಲ ಅಂದ್ರೆ ಎದ್ದಿಕ್ ಕುಂಡ್ದಿಕ್ ಕುಪ್ಪಳಿಸ್ಬಿಡ್ತಿದ್ರು. ನಿಂಗೆ ಚಿಕ್ಕಪ್ಪ ನೋಡ್ಬೇಕಿದೆ. ನಾನು ಕಳಿಸ್ತೀನಿ ಚಿಕ್ಕಪ್ಪ ವಿಡಿಯೋ ಕಳಿಸ್ತೀನಿ. ಮತ್ತೆ ಇವ್ರು ನೋಡಿ, ಇವರು ಹೀರೋಯಿನ್ 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 ನನಗೂ ಗೊತ್ತು ಅವಳು ಬರಳು ಡಿಫ್ರೆಂಟ್. ಹಾಯ್ ಗೈಸ್, ಏನಾಗಿದೆ ಗೊತ್ತಾ, ನಂದಿ ಬೆಟ್ಟಕ್ಕೆ ಹೋಗೋಣ ಅಂತ ಬಂದ್ವಿ. ನೋಡಿ ಡ್ರೈವರ್ ಕಾಣೆ ಆಗಿದ್ದಾರೆ. ಡ್ರೈವರ್ ಮಿಸ್ಸಿಂಗ್. ಡ್ರೈವರ್ನ ಹುಡ್ಕಕ್ಕೆ ಈಗ ಬ್ರೇಕಿಂಗ್ ನ್ಯೂಸ್ ಕೊಡ್ಬೇಕು. ಬೆಳಗ್ಗೆ 6 ಗಂಟೆಗೆ ಹೊರಟಿದೀವಿ. 4 ಗಂಟೆಗೆ ರೆಡಿ ಆಗಿರೋದು. 4 ಗಂಟೆಗೆ ಎದ್ದು 6 ಗಂಟೆ 7 ಗಂಟೆಗೆ ಹೊರಟು 8 ಗಂಟೆಗೆ ಬಂದಿದ್ದೀವಿ. ಇವಾಗ ಡ್ರೈವರ್ ಕಾಣೆ ಆಗಿದ್ದಾರೆ. ನೋಡಿದ್ರೆ ಟ್ರಾಫಿಕ್ ಬೇರೆ. ಟ್ರಾಫಿಕ್ ಬೇರೆ. ಅಣ್ಣಂಗೆ ಹೇಳ್ತಾವ್ರೆ ಕೇಳ. ಏನು ಹೇಳು ಅಕ್ಕ ಚಾಚಿ ಕೇಳ್ತಾವಳಂತೆ. ಗ್ಯಾಪ್ ಅಲ್ಲಿ ನಮ್ ಸ್ಮಿತಾ ಹೂ ಕಳ್ತನ ಮಾಡ್ತಿದ್ದಾಳೆ ನೋಡಿ. ಟ್ರಾಫಿಕ್ ಗ್ಯಾಪ್ ಅಲ್ಲಿ ನಮ್ ಸ್ಮಿತಾ ಹೂ ಕಳ್ತನ ಮಾಡ್ಕೊಂಡು ಆ ಫ್ಲವರ್ ಯಾರಿಗೆ ಕೊಡ್ತಿದ್ದೆ? ಆ ಮಂಕಿನೂ ಇಸ್ಕೊಳ್ಳಿ ನನ್ನ ಕೈ ಫ್ಲವರ್. ಬೆಟ್ಟದ ಮೇಲ್ಗಡೆ ಸ್ವಲ್ಪ ಗಾಡಿನೇ ಬಿಡ್ತಿದ್ರಿಂದ ಟ್ರಾಫಿಕ್ ಇದ್ದಿದ್ರಿಂದ ನಮಗೆ ಕೂತು ಬೋರ್ ಆಗಿ ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ನಾವು ಪಾದಯಾತ್ರೆ ಮಾಡ್ತಿದ್ದೇವೆ. ಎಲ್ಲಿಗೆ? ಸಮಯ ಎಲ್ಲಿಗೆ? ನಂದಿ ಬೆಟ್ಟ. ಮುದ್ದನಿ ಅಂತ ಹೆಸರು ದೀಪಕ್ ನವ್ಯ. ನಿಮ್ ಲವ್ ಸ್ಟೋರಿ ಸಕ್ಸಸ್ ಆಗಿರಿ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ಕಂಗ್ರಾಚುಲೇಷನ್ ಬ್ರದರ್. ನಾನು ನಡ್ಕೊಂಡು ಬಂದು ಸುಸ್ತಾಗಿ ದವಾಕೊಬಿಟ್ರಿ. ನಮ್ಮ ರಮ್ಯಕ್ಕೆ ಅವ್ರನ್ನೂ ಬಿಡ್ತಿಲ್ಲ, ಅವ್ರನ್ನೂ ಕ್ಯಾಪ್ಚರ್ ಮಾಡಿಸ್ತೈತಿ. ಹಿಲ್ಸ್ ಬಂದಿದ್ದೀವಿ. ಏನದು ವ್ಯೂ ಪಾಯಿಂಟ್ ಹೋಗ್ತಿದ್ದೀವಿ. ಸನ್ರೈಸ್ ಸನ್ಸೆಟ್ ವ್ಯೂ ಪಾಯಿಂಟ್. ಸನ್ರೈಸು ಇಲ್ಲ ಸನ್ಸೆಟ್ಟು ಇಲ್ಲ. ಇವಾಗ ಆಲ್ರೆಡಿ ಸನ್ರೈಸ್ ಆಗೋಗ್ಬಿಟ್ಟೈತೆ. ಸನ್ಸೆಟ್ ನೋಡೋಕೆ ಸನ್ಸೆಟ್ವರೆಗೂ ಇಲ್ಲೇ ಕಾಲಿದ್ದು ನೋಡ್ಕೊಂಡಿದ್ದಾರೆ. ನನ್ನೇ ಝೂಮ್ ಹಾಕ್ಬಿಟ್ಟ ಅಲ್ಲಿ ಮಾಡು. ನಾನಿಲ್ಲ, ಅವರು ಇದಕ್ಕೆಲ್ಲ ಕಾರಣ ನಮ್ಮ ಅಕ್ಕ. ನನ್ನ ಹೆಸರು ಯಾಕೋ ಹೇಳ್ತೀಯಾ? ಸ್ಮಿತಾ ಲೀಲಾ. ನಂದಿ ಬೆಟ್ಟದ ಮೇಲೆ ದೇವಸ್ಥಾನ ಇದೆ ಅಂತ ಗೊತ್ತಾಗಿದ್ದೆ ನಮಗೆ ವ್ಯೂ ಪಾಯಿಂಟಿಗೆ ಬಂದಾಗ. ಅಲ್ಲಿದ್ದಿದ್ದ ಚಳಿಗೆ ಇವರು ಕಾಲಿಗೆ ತಣ್ಣೀರು ಹಾಕೊಳ್ಳೋದಕ್ಕೆ ಯಾವ ಥರ ಆಡ್ತಿದ್ದಾರೆ ನೋಡಿ. ಅಲ್ಲಿಂದ ದರ್ಶನ ಮಾಡಿಕೊಂಡು ವ್ಯೂ ಪಾಯಿಂಟಿಗೆ ಬಂದು ವ್ಯೂ ಪಾಯಿಂಟ್ ಎಲ್ಲ ಚೆನ್ನಾಗಿ ನೋಡಿಕೊಂಡು ಅಲ್ಲಿದ್ದಿದ್ದ ದೇವಸ್ಥಾನಗಳೆಲ್ಲ ನೋಡಿಕೊಂಡು ಬೇಗನೆ ಕೆಳಗಡೆ ಬಂದ್ವಿ. ಯಾಕಂದರೆ ನೋಡುವಂಥದ್ದು ಏನೂ ಇಲ್ಲ ನಂದಿ ಬೆಟ್ಟದಲ್ಲಿ. ಸನ್ರೈಸ್ ನೋಡೋಕೆ ಮಾತ್ರ ಹೋಗಬೇಕು. ಅಲ್ಲಿಂದ ಕೆಳಗಡೆ ಬಂದು ಒಂದು ಕಡೆ ಕಾರ್ನ ನಿಲ್ಲಿಸಿ ತಿಂಡಿ ಎಲ್ಲ ತಿನ್ಕೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ. ನಂದಿ ಬೆಟ್ಟನ ನೋಡಿಕೊಂಡು ಮತ್ತೆ ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದ ಮುಂದಿನ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.